ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಜರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸ್ಕ್ರಾಮ್ಲರ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ವಾಟ್ ಈಸ್ ಅ ಸ್ಕ್ರಾಮ್ಲರು, ಏನು ಸ್ಕ್ರಾಮ್ಲರ್ದು ಫಂಕ್ಷನ್ ಏನು, ಯಾವ ಥರ ಡಿಸೈನ್ ಇರುತ್ತೆ ಸ್ಕ್ರಾಮ್ಲರ್ದು, ಯಾರು ಸ್ಕ್ರಾಮ್ಲರ್ಸ್ನ ತಗೋಬೇಕು, ಆಲ್ ದೋಸ್ ಥಿಂಗ್ಸ್ ಬಗ್ಗೆ ಮಾತಾಡೋಣ. ಬಿಕಾಸ್ ನಾನು ಏನು ನೋಟಿಸ್ ಮಾಡ್ತಾ ಇದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿರಲಿ ಆರ್ ಇನ್ ಜನರಲ್ ಪಬ್ಲಿಕ್ ಒಪಿನಿಯನ್ ಏನಿದೆ ಸ್ಕ್ರಾಮ್ಲರ್ಸ್ ಬಗ್ಗೆ, ಇಟ್ ಈಸ್ ವೆರಿ ಕನ್ಫ್ಯೂಸ್ಡ್. ಅವ್ರಿಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಏನು ಸ್ಕ್ರಾಮ್ಲರ್ ಅಂತ. ಸೊ ನಾನು ಇಲ್ಲಿ ಆಬ್ವಿಯಸ್ಲಿ ಐ ಕ್ಯಾನಾಟ್ ಗಿವ್ ಅನ್ ಎಕ್ಸಾಕ್ಟ್ ಆನ್ಸರ್. ಇದಕ್ಕೆ ನಾನು ನನ್ನದೇ ಓನ್ ಒಪಿನಿಯನ್ ಇಲ್ಲಿ ಕೊಡ್ತೀನಿ. ಸೊ ವಾಟ್ ಎವರ್ ಐ ಆಮ್ ಗೋಯಿಂಗ್ ಟು ಸೇ ಈಸ್ ಗೋಯಿಂಗ್ ಟು ಬಿ ಮೈ ಓನ್ ಒಪಿನಿಯನ್. ಇಟ್ಸ್ ನಾಟ್ ನೆಸೆಸರಿ ಟ್ರೂತ್ ಅಂತ ಏನಿಲ್ಲ. ಎನಿವೆ ದಿಸ್ ಇಸ್ ಅ ಕಾನ್ಸೆಪ್ಟ್ ಏನಿವೆ. ಸೊ ಈ ಕಾನ್ಸೆಪ್ಟ್ ಬಗ್ಗೆ ನನ್ನ ಒಪಿನಿಯನ್ ನಾನು ಕೊಡ್ತೀನಿ. ಇಟ್ಸ್ ನಾಟ್ ನೆಸೆಸರಿ ಹಿಂಗೆ ಇರಬೇಕಂತೇನಿಲ್ಲ. ಬಟ್ ನಾನು ಸಾಕಷ್ಟು ಜನ ನಾನು ಲೈಕ್ ಪಾಪ್ಯುಲರ್ ಯೂಟ್ಯೂಬರ್ಸು ಆರ್ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸು ಆರ್ ಎನಿಬಡಿ ಪಾಪ್ಯುಲರ್ ಮೋಟರ್ ಸೈಕ್ಲಿಸ್ಟು ಅವ್ರ ಜರ್ನಲ್ಸಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ಲೈಕ್ ಕಂಬೈನ್ ಮಾಡಿ ನಂದು ಇಂಟರ್ಪ್ರಿಟೇಷನ್ ಏನು ರಿಗಾರ್ಡಿಂಗ್ ಸ್ಕ್ರಾಮ್ಲರ್ಸ್ ಅಂತ ಕೊಡ್ತೀನಿ. ಸೊ ನಾನು ಯಾವ ಥರ ಕೊಡ್ತೀನಿ ನಿಮಗೆ ಸ್ಕ್ರಾಮ್ಲರ್ಸ್ ಅಂದರೆ, ಬಿಕಾಸ್ ಈ ಕನ್ಫ್ಯೂಷನ್ ಇರಬಾರ್ದು ನಿಮ್ಮ ಮೈಂಡಲ್ಲಿ. ಆ ಥರ ನಾನು ನಿಮಗೆ ರಿಪ್ಲೈ ನಂದು ಒಂದು ಇಂಟರ್ಪ್ರಿಟೇಷನ್ ಕೊಡ್ತೀನಿ. ಸೊ ದಟ್ ನಿಮಗೆ ಈಸಿ ಆಗಲಿ ಸ್ಕ್ರಾಮ್ಲರ್ಸ್ನ ಚೂಸ್ ಮಾಡೋಕ್ಕೆ. ರಾದರ್ ದೆನ್ ನೀವು ಒಂದು ಪರ್ಟಿಕ್ಯುಲರ್ ಐಡಿಯಾ ಬಗ್ಗೆ ಮಾತ್ರ ನೀವು ಫಿಕ್ಸ್ ಆಗಿರಬಾರ್ದು ವಾಟ್ ಇಸ್ ಸ್ಕ್ರಾಮ್ಲರ್. ನನಗೆ ಅನ್ಸುತ್ತೆ ಏನಂದರೆ ಇಂಡಿಯಾದಲ್ಲಿ ಮೋಸ್ಟ್ಲಿ ಏನಂದರೆ ಅವರು ಆಬ್ವಿಯಸ್ಲಿ ಮಾಸ್ ಮಾರ್ಕೆಟ್ ಬೈಕ್ಸ್ನ ನೋಡ್ಬಿಟ್ಟು ದೇ ಆರ್ ಕನ್ಸಿಡರಿಂಗ್ ಇದೇ ಸ್ಕ್ರಾಮ್ಲರ್, ಇದು ಬಿಟ್ಟರೆ ಬೇರೆ ಸ್ಕ್ರಾಮ್ಲರ್ಸೇ ಇಲ್ಲ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಏನೂ ಇಲ್ಲ. ಸ್ಕ್ರಾಮ್ಲರ್ಸ್ ಅಂದರೆ ಇಟ್ ಇಸ್ ಆಕ್ಚುಲಿ ಒಂದು ಕಾನ್ಸೆಪ್ಟ್ ಅಷ್ಟೇ. ಇಟ್ ಇಸ್ ನಾಟ್ ನೆಸೆಸರಿ ನೀವು ಅಷ್ಟು ಸೀರಿಯಸ್ ಆಗಿ ಅದ್ರ ಬಗ್ಗೆ ಇದೇ ಸ್ಕ್ರಾಮ್ಲರ್ ಹಿಂಗೆ ಮಾಡಬೇಕು, ಹಂಗೆ ಮಾಡೋದು, ಏನಕ್ಕೆ ಹಿಂಗೆ ಮಾಡ್ತಿಲ್ಲ, ಹಂಗೆ ಮಾಡ್ತಿಲ್ಲ ಅಂತೆಲ್ಲ ನೀವು ಕ್ವಶನ್ ಮಾಡೋಂಗಿಲ್ಲ. ಜಸ್ಟ್ ಅ ಕಾನ್ಸೆಪ್ಟ್. ಸೊ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಬಗ್ಗೆ ನನ್ನ ಇಂಟರ್ಪ್ರಿಟೇಷನ್ ನಿಮಗೆ ಹೇಳ್ಬಿಡ್ತೀನಿ. ಸೊ ದಟ್ ನಿಮಗೆ ಈಸಿ ಆಗಲಿ ಚೂಸಿಂಗ್ ಸ್ಕ್ರಾಮ್ಲರ್. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಆಕ್ಚುಲಿ ಐಡೆಂಟಿಫೈ ವೆದರ್ ಯು ಆರ್ ಅ ಸ್ಕ್ರಾಮ್ಲರ್ ಲವರ್ ಆರ್ ನಾಟ್. ಬಿಕಾಸ್ ಇದನ್ನ ಹೇಳಿ ಈ ಇಂಟರ್ಪ್ರಿಟೇಷನ್ ನಾನು ಕೊಡೋದ್ರಿಂದ ನಿಮಗೆ ಈಸಿ ಆಗುತ್ತೆ ನಿಮಗೆ. ಬಿಕಾಸ್ ಈ ಎಂಡ್ ಆಫ್ ದ ಡೇ ಯು ಶುಡ್ ಬಿ ಓನಿಂಗ್ ದ ಬೈಕ್ ಯು ಲವ್. ಸೊ ನಿಮಗೆ ಬಿಕಾಸ್ ಆಫ್ ದ ಕನ್ಫ್ಯೂಷನ್ ನೀವು ಅದನ್ನು ಬೈ ಮಾಡ್ತಿಲ್ಲ ಅಂತ ಹಂಗೆ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾನು ಇಲ್ಲಿ ಕ್ಲಿಯರ್ ಕಟ್ ನಿಮಗೆ ಒಂದು ವೆಲ್ ಡಿಫೈನ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ಕ್ರಾಮ್ಲರ್ ರಿಗಾರ್ಡಿಂಗ್. ಎಲ್ಲ ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಂಡು ನಾನು ನಿಮಗೆ ಒಂದು ಟೇಬಲ್ ಮಾಡಿಬಿಟ್ಟು ನಿಮಗೆ ಒಂದು ಕ್ಲಿಯರ್ ಒಪಿನಿಯನ್ ಕೊಡ್ತೀನಿ. ಸೊ ದಟ್ ನಿಮಗೆ ಈಸಿ ಆಗಲಿ ಚೂಸ್ ಮಾಡೋಕ್ಕೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ಲಿ ನಾನು ಹಿಸ್ಟ್ರಿ ಆಫ್ ಸ್ಕ್ರಾಮ್ಲರ್ಸ್ಗೆ ಬರ್ತೀನಿ. ಸೊ ಸ್ಕ್ರಾಮ್ಲರ್ಸ್ ಏನಕ್ಕೆ ಸ್ಟಾರ್ಟ್ ಆಯಿತು, ಅವ್ರು ಹೆಂಗೆ ಡೆವಲಪ್ ಆಯಿತು ಈ ಸ್ಕ್ರಾಮ್ಲರ್ಸ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಸೊ ಇನಿಷಿಯಲಿ ನೀವು ಇದು ಐ ಥಿಂಕ್ ಮೇ ಬಿ 1980s 1970s, ನಾಟ್ ವೆರಿ ಶೂರ್ ಇಯರ್ ಎಷ್ಟು ಅಂತ ಗೊತ್ತಿಲ್ಲ. ಬಟ್ ಇನಿಷಿಯಲಿ ವೆನ್ ಬೈಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ದೇ ಡಿಂಟ್ ನೋಬಡಿ ಮ್ಯಾನುಫ್ಯಾಕ್ಚರ್ಡ್ ಅಡ್ವೆಂಚರ್ ಬೈಕ್ ಇರಲಿಲ್ಲ ಆರ್ ದರ್ಟ್ ಬೈಕ್ ಇರಲಿಲ್ಲ. ಆರ್ ಫಾರ್ ದಟ್ ಮ್ಯಾಟರ್ ಇವಾಗ ನೀವು ಏನು ನೋಡ್ತಾ ಇದ್ದೀರಾ ಸ್ಪೋರ್ಟ್ಸ್ ಬೈಕು ಆರ್ ನೇಕೆಡ್ ಬೈಕು ಆ ಥರ ಏನೂ ಇರಲಿಲ್ಲ. ಅವಾಗ ನೀವು ಬೈಕ್ಸ್ ಯಾವ ಥರ ಇತ್ತು ಅಂದರೆ ನಿಮಗೆ ಇವಾಗ ನೀವು ನೋಡ್ತಾ ಇರೋಂಥ ರೆಟ್ರೋ ಬೈಕ್ಸ್ ಇದೆ ನೋಡಿ, ಅದೇ ಥರ ಇತ್ತು ಬೇಸಿಕಲಿ ರೆಟ್ರೋ ಬೈಕ್ಸ್. ಅದನ್ನು ಐ ವುಡ್ ಸೇ ಪರ್ಟಿಕ್ಯುಲರ್ಲಿ ರೆಟ್ರೋ ರೋಡ್ಸ್ಟರ್ ಆರ್ ರೆಟ್ರೋ ಕ್ಲಾಸಿಕ್ಸ್ ಯಾವ ಬೈಕ್ಸ್ ಇದೆ ಆ ಥರನೇ ಇತ್ತು. ಮೇ ಬಿ ರೋಡ್ಸ್ಟರ್ ವರ್ ದ ಸ್ಪೋರ್ಟ್ಸ್ ಬೈಕ್ ದಟ್ ಟೈಮು, ಬಟ್ ಮೋಸ್ಟ್ಲಿ ರೆಟ್ರೋ ರೋಡ್ಸ್ಟರ್ ಆ್ಯಂಡ್ ಕ್ಲಾಸಿಕ್ಗಳೇ ಜಾಸ್ತಿ ಇದ್ದಿದ್ದು ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ ಏನಾಯಿತು ಅಂದರೆ ಕೆಲವು ಕಾಂಪಿಟೇಷನ್ಸ್ಗಳು ಸ್ಟಾರ್ಟ್ ಆಯಿತು ಬೇಸಿಕಲಿ ಜಸ್ಟ್ ಲೈಕ್ ಮೋಟೋ ಜಿಪಿ. ಮೋಟೋ ಜಿಪಿ ಬಂದ್ಬಿಟ್ಟು ರೋಡ್ ಕಾಂಪಿಟೇಷನು. ಸೊ ಒಂದು ನಿಮ್ಗೆ ಗೊತ್ತು ಲ್ಯಾಬ್ಸ್ನ ಕಂಪ್ಲೀಟ್ ಮಾಡಿಬಿಟ್ಟು ಅದನ್ನು ನೀವು ವಿನ್ನರ್ ಯಾರು ಅಂತ ಇದು ಡಿಕ್ಲೇರ್ ಮಾಡೋದು. ಬಟ್ ಇಲ್ಲಿ ಬೇರೆ ಥರ ಕಾಂಪಿಟೇಷನ್ಸ್ಗಳು ಸ್ಟಾರ್ಟ್ ಆಯಿತು. ಒಂದು ಸಣ್ಣ ಮೇ ಬಿ ಸಿಟಿ ಒಳಗಡೆ ಔಟ್ಸ್ಕಟ್ಟಲ್ಲಿ ಒಂದು ಟೂರಿಂಗ್ ಮಾಡೋದಿತ್ತು. ಆ ಟೂರಿಂಗ್ ಮಾಡಿಬಿಟ್ಟು ಆ ಲ್ಯಾಬ್ ಕಂಪ್ಲೀಟ್ ಮಾಡಿಬಿಟ್ಟು ನೀವು ಯಾರು ವಿನ್ನರ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ರು. ಸೊ ಆ ಟೂರಿಂಗ್ ಮಾಡಬೇಕಾದ್ರೆ ಬೇಸಿಕಲಿ ನಿಮಗೆ ಯು ವಿಲ್ ನಾಟ್ ಜಸ್ಟ್ ಎನ್ಕೌಂಟರ್ ರೋಡ್ಸು, ಬಟ್ ಯು ವಿಲ್ ಆಲ್ಸೋ ಎನ್ಕೌಂಟರ್ ಸಮ್ ಬ್ಯಾಡ್ ರೋಡ್ಸ್ ಆಲ್ಸೋ, ಸಮ್ ಆಫ್ ರೋಡ್ಸ್ ಆಲ್ಸೋ. ಸೊ ಅದನ್ನು ಲೈಕ್ ಆ ಥರ ಕಂಡೀಷನ್ಸ್ಗೆ ಕೇಪೇಬಲ್ ಆಗಿರುವಂಥ ಬೈಕ್ಸ್ ಆ ಟೈಮಲ್ಲಿ ಇರಲಿಲ್ಲ. ಸೊ ಬೇಸಿಕಲಿ ನಾನು ನೋಡಿ ರೋಡ್ಸ್ಟರ್ಸ್ ಇತ್ತು ನಿಮಗೆ ಆ ಟೈಮಲ್ಲಿ, ರೆಟ್ರೋ ರೋಡ್ಸ್ಟರ್ಸ್ ಆರ್ ಕ್ಲಾಸಿಕ್. ಸೊ ಬೈಕರ್ಸು ಆರ್ ದ ಕಂಟೆಸ್ಟೆಂಟ್ಸು ಆಫ್ ದಿಸ್ ಕಾಂಪಿಟೇಷನ್ಸು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಇನಿಷಿಯಲಿ ಅವರು ನಾರ್ಮಲ್ ಅವ್ರು ಈ ಬೈಕ್ಗಳಲ್ಲೇ ಕಾಂಪಿಟೇಷನ್ ಓಡಿಸ್ತಾ ಇದ್ರು. ಬಟ್ ಅವ್ರಿಗೆ ಏನು ರಿಯಲೈಸ್ ಆಯಿತು ಅಂದರೆ ದೀಸ್ ಬೈಕ್ಸ್ ಆರ್ ನಾಟ್ ಕೇಪಬಲ್ ಫಾರ್ ದಿಸ್ ಕಾಂಪಿಟೇಷನ್. ಸೊ ದೇ ಹ್ಯಾವ್ ಟು ಡೂ ಸಮಥಿಂಗ್ ಡಿಫರೆಂಟ್. ಬಿಕಾಸ್ ನಿಮಗೆ ಮಾರ್ಕೆಟಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಏನೋ ಈ ಥರ ಕಾಂಪಿಟೇಷನ್ ಪರ್ಟಿಕ್ಯುಲರ್ಲಿ ಯಾವುದೋ ಬೈಕ್ಸ್ ಮಾಡ್ತಿರ್ಲಿಲ್ಲ. ಸೊ ಅವಾಗ ಏನು ಮಾಡೋದು ಅಂದರೆ ಅವ್ರನ್ನ ಮಾಡಿಫೈ ಮಾಡಿಬಿಟ್ರು ಸ್ವಲ್ಪ. ಸೊ ಬಿಕಾಸ್ ಆ ಟೈಮಲ್ಲಿ ನಿಮಗೆ ಮಾಡಿಫಿಕೇಷನ್ಸ್ ಏನೂ ರೂಲ್ ಇರಲಿಲ್ಲ, ಏನು ಬೇಕಾದ್ರೆ ಮಾಡಿಫಿಕೇಷನ್ ಮಾಡ್ಬೋದು. ಸೊ ಸಾಕಷ್ಟು ಮಾಡಿಫಿಕೇಷನ್ಸ್ ಮಾಡಿದ್ರು. ಈವನ್ ಫಾರ್ ದಟ್ ಮ್ಯಾಟರ್ ಚಾಸಿ ಮಾಡಿಫಿಕೇಷನ್ ಸ್ವಲ್ಪ ಜನ ಮಾಡಿದ್ರು. ಲೈಕ್ ನಿಮ್ಗೆ ಗೊತ್ತಿರುತ್ತೆ, ಏನು ಅಂತ ಗೊತ್ತಿರೋದು ಅಷ್ಟು ನಾನು ಹೇಳ್ತೀನಿ. ಲೈಕ್ ವೀಲ್ ಸೈಜ್ ಚೇಂಜ್ ಮಾಡೋದು, ಅವ್ರ ವೀಲೇ ನಿಮಗೆ ಡಿಫ್ರೆಂಟ್ ಟೈಪ್ ಆಫ್ ವೀಲ್, ಲೈಕ್ ಸ್ಲೈಟ್ಲಿ ನಾಬಿ ಇರುವಂಥ ನಿಮಗೆ ರೋಡಲ್ಲಿ ಗ್ರಿಪ್ ಕೊಡುವಂಥ ಟೈರ್ಸು. ಆಬ್ವಿಯಸ್ಲಿ ಆ ಟೈಮಲ್ಲಿ ಬರೀ ಸ್ಪೋಕ್ ವೀಲ್ಸ್ ಇತ್ತು. ಸೊ ಐ ಥಿಂಕ್ ಸ್ಪೋಕ್ ವೀಲ್ಸ್ ಯೂಸ್ ಮಾಡ್ತಾ ಇದ್ರು. ಹ್ಯಾಂಡಲ್ ಬಾರ್ ಸ್ವಲ್ಪ ರೈಸ್ ಮಾಡ್ತಾ ಇದ್ರು. ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಐ ಥಿಂಕ್ ಚಾಸಿನ ಚೇಂಜ್ ಮಾಡ್ತಾಯಿದ್ರು, ಸ್ವಲ್ಪ ವೆಲ್ಡ್ ಮಾಡಿಬಿಟ್ಟೆಲ್ಲ ಚೇಂಜ್ ಮಾಡ್ತಿದ್ರು. ಸೊ ಈ ಥರ ಬೇಸಿಕಲಿ ಮಾಡಿಫಿಕೇಷನ್ಸ್ ಎಲ್ಲ ಮಾಡಿಬಿಟ್ಟು ಬೇಸಿಕಲಿ ಅವರು ರೇಸ್ಗೆ ಬರ್ತಾಯಿದ್ರು. ಆ್ಯಂಡ್ ಪೀಪಲ್ ಹೂ ಡಿಡ್ ದಿಸ್ ಮಾಡಿಫಿಕೇಷನ್ ಆ್ಯಕ್ಚುಲಿ ಎಕ್ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಸ್ಟಾರ್ಟೆಡ್ ವಿನಿಂಗ್ ದ ಕಾಂಪಿಟೇಷನ್. ಸೊ ಬೇಸಿಕಲಿ ಈ ಕಾನ್ಸೆಪ್ಟ್ನ ನೋಡಿಬಿಟ್ಟು ಮ್ಯಾನುಫ್ಯಾಕ್ಚರ್ಗೆ ಏನಂತಂದರೆ ಅವ್ರೇನಕ್ಕೆ ಮಾಡಬೇಕು, ಕಸ್ಟಮರ್ಸ್ ಏನಕ್ಕೆ ಮಾಡಬೇಕು, ನಾವೇ ಆ ಮಾಡಿಫಿಕೇಷನ್ ಮಾಡಿಬಿಟ್ಟು ನಾವು ಕಸ್ಟಮರ್ಸಿಗೆ ಕೊಡ್ತೀವಿ ಅಂತ ಮ್ಯಾನುಫ್ಯಾಕ್ಚರರ್ಸ್ ಡಿಸೈಡ್ ಮಾಡೋದು. ಆ್ಯಂಡ್ ದಟ್ ಟೈಮ್ ವೆಹಿಕಲ್ ಬಂತು ನೋಡಿ. ಸೊ ಜಸ್ಟ್ ಲೈಕ್ ವಾಟ್ ಐ ಮೀನ್ ಕಸ್ಟಮರ್ಸ್ ಯಾವ ಥರ ಮಾಡಿಫೈ ಮಾಡಿದ್ರು ಅದೇ ಥರ ಬಂದ್ಬಿಟ್ಟು ಬೇಸಿಕಲಿ ನಿಮ್ಮದು ಮ್ಯಾನುಫ್ಯಾಕ್ಚರರ್ಸ್ ಮಾಡಿಫೈ ಮಾಡಿಬಿಟ್ಟೆ ನಿಮಗೆ ಫ್ರಾಮ್ ದ ಸ್ಟಾಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫಾರ್ ದಿಸ್ ಕಾಂಪಿಟೇಷನ್. ಸೊ ಇದನ್ನ ಬೇಸಿಕಲಿ ಸ್ಕ್ರಾಮ್ಲರ್ಸ್ ಅಂತ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಸ್ಕ್ರಾಮ್ಲರ್ಸ್ ಇನಿಷಿಯಲಿ ಡಿಸೈನ್ ಮಾಡಿದ್ದು ಟು ಮೇಕ್ ಇಟ್ ದ ರೋಡ್ ಬೈಕ್ ಕೇಪಬಲ್ ಇನಫ್ ಟು ಡೂ ಆಫ್ ರೋಡ್, ಅಂದರೆ ರೋಡ್ ಬೈಕ್ನ ಆಫ್ ರೋಡ್ ಕೇಪಬಲ್ ಆಗೋ ಥರ ಮಾಡೋಕ್ಕೆ ಮಾಡಿದ್ದು ಬೇಸಿಕಲಿ ಸ್ಕ್ರಾಮ್ಲರ್ಸ್ನ. ಇನಿಷಿಯಲ್ ರೀಸನ್ ಬಂದ್ಬಿಟ್ಟು ದಿಸ್ ವಾಸ್ ಅ ರೀಸನ್. ಬಟ್ ಐ ವುಡ್ ಸೇ ಇನ್ ಟುಡೇಸ್ ಟೈಮ್ ನೀವು ಅದೇ ರೀಸನ್ ಅಂತ ಕೇಳಿದ್ರೆ ನನ್ನ ಒಪಿನಿಯನ್ಲಿ ಡೆಫಿನೆಟ್ಲಿ ನಾಟ್. ಇದು ಆ್ಯಕ್ಚುಲಿ ಇಟ್ ಈಸ್ ಮೋರ್ ಡೀಪರ್ ಇದರಲ್ಲಿ ನೀವು ಹೋಗಬೇಕು. ನೀವು
ಅದೇ ಥರ ಲೈಕ್ ನೋಷನ್ ಇಟ್ಕೋಬಾರ್ದು ವಾಟ್ ಇಟ್ ವಾಸ್ ಡಿಸೈನ್ಡ್ ಇನಿಷಿಯಲಿ. ಸೊ ಇನಿಷಿಯಲಿ ಏನು ಡಿಸೈನ್ ಮಾಡಿದ ಆ ಥರ ಇತ್ತು, ಬಟ್ ಅದು ಆ್ಯಕ್ಚುಲಿ ಇವೆನ್ಚುಲಿ ಏನಾಯ್ತಂದ್ರೆ ಸ್ಕ್ರಾಮ್ಲರ್ಸ್ ಆ ಟೈಮಲ್ಲಿ ಅದೊಂದೇ ಬೈಕ್ ಇತ್ತು. ಬಟ್ ಇವೆನ್ಚುಲಿ ಏನಾಯ್ತಂದ್ರೆ ಸ್ಕ್ರಾಮ್ಲರ್ಸ್ ನೆಕ್ಸ್ಟ್ ಫ್ಯೂಚರಲ್ಲಿ ಅವರು ಡರ್ಟ್ ಬೈಕ್ ಅವ್ರು ಅಡ್ವೆಂಚರ್ ಬೈಕ್ ಮಾಡಿದ್ರು. ಸೊ ಇಟ್ ವಾಸ್ ಆಕ್ಚುಲಿ ದಟ್ ಎವಲ್ಯೂಷನ್ ಇಂದ ಡರ್ಟ್ ಬೈಕ್ಸ್ ಅಂಡ್ ಅಡ್ವೆಂಚರ್ ಬೈಕ್ ಬಂತು. ಆ್ಯಂಡ್ ನಿಮಗೆ ಫಾರ್ ಎಕ್ಸಾಂಪಲ್ ಆಫ್ ರೋಡಿಂಗ್ ಮಾಡಲೇಬೇಕು ಅಂತ ನಿಮಗೆ ಡರ್ಟ್ ಬೈಕ್ ಇತ್ತು, ಆ್ಯಂಡ್ ಇನ್ ಕೇಸ್ ನೀವು ಟೂರಿಂಗು ಆ್ಯಂಡ್ ಆಫ್ ರೋಡಿಂಗ್ ಮಾಡಬೇಕಂದ್ರೆ ಅಡ್ವೆಂಚರ್ ಬೈಕ್ಸ್ ಇತ್ತು. ಸೊ ದ ಸ್ಕ್ರಾಮ್ಲರ್ಸ್ ವಾಟ್ ದ ಡಿಸೈನ್ ಇನಿಷಿಯಲಿ ಫಾರ್ ಡೂಯಿಂಗ್ ದ ರೋಡ್ ಆ್ಯಂಡ್ ರೋಡು ಪ್ಲಸ್ ನಿಮಗೆ ಆಫ್ ರೋಡಿಂಗ್ ಕೇಪಬಲ್ ಆಗುವಂಥ ಬೈಕ್ಸು, ದಟ್ ರಿಕ್ವೈರ್ಮೆಂಟು ಆಫ್ಟರ್ ದೇ ಆಕ್ಚುಲಿ ಡಿಸೈನ್ ದ ಡರ್ಟ್ ಬೈಕ್ಸ್ ಅಂಡ್ ಅಡ್ವೆಂಚರ್ ಬೈಕ್ಸು ಅದ್ರದ್ದೇನು ಅವಶ್ಯಕತೆ ಇರಲಿಲ್ಲ. ಸೊ ಈ ಟೈಮಲ್ಲಿ ಆಕ್ಚುಲಿ ವೈ ಡೂ ವಿ ಹ್ಯಾವ್ ಸ್ಕ್ರಾಮ್ಲರ್ಸ್ ಬೇಸಿಕಲಿ ಸ್ಕ್ರಾಮ್ಲರ್ಸ್ ಏನಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ಫಸ್ಟ್ಲಿ ನೀವು ನೋಟಿಸ್ ಮಾಡಬೇಕು ಸ್ಕ್ರಾಮ್ಲರ್ಸ್ ದು ಮೇನ್ ಥಿಂಗ್ ಅಬೌಟ್ ಅ ಸ್ಕ್ರಾಮ್ಲರ್ ಇಸ್ ಅ ಡಿಫರೆಂಟ್ ಲುಕಿಂಗ್ ಬೈಕ್. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್ ನೀವು ನೋಟಿಸ್ ಮಾಡಬೇಕು ಇನ್ ಅ ಸ್ಕ್ರಾಮ್ಲರ್. ಎನಿ ಬೈಕ್ ವಿಚ್ ಲುಕ್ಸ್ ಲಿಟಲ್ ಬಿಟ್ ಡಿಫರೆಂಟ್ ಟು ಯುವರ್ ಯೂಶುವಲ್ ಬೈಕ್ ಟೈಪ್. ಅಂದ್ರೆ ನಿಮ್ಗೆ ಗೊತ್ತು ರೆಟ್ರೋ ರೋಡ್ಸ್ಟರ್ ಅನ್ನೋ ಒಂದು ಮೈಂಡಲ್ಲಿ ಹಿಂಗಿರುತ್ತೆ ರೆಟ್ರೋ ರೋಡ್ಸ್ಟರು, ಒಂದು ನಿಯೋ ರೆಟ್ರೋ ರೋಡ್ಸ್ ಬೈಕ್ ಅಂದ್ರೆ ಹಿಂಗಿರುತ್ತೆ, ಒಂದು ಡರ್ಟ್ ಬೈಕ್ ಅಂದ್ರೆ ಹಿಂಗಿರುತ್ತೆ. ಸೊ ನಿಮಗೆ ಮೈಂಡಲ್ಲಿ ಎಕ್ಸಾಕ್ಟ್ ಇದೆ. ಒಂದು ಕೆಫೆ ರೇಸರ್ ಅಂದ್ರೆ ಹಿಂಗಿರುತ್ತೆ, ಒಂದೆರಡು ಕ್ರೂಸರ್ ಅಂತ ಹೆಂಗಿರುತ್ತೆ. ಬಟ್ ವೆನ್ ಯು ಸಿ ಅ ಬೈಕ್ ಆ್ಯಂಡ್ ಯು ಕೆನಾಟ್ ಐಡೆಂಟಿಫೈ ಏನಿದು ಬೈಕ್ ಒಂಥರ ಡಿಫರೆಂಟ್ ಆಗಿದೆ ಅಂದರೆ ದಟ್ ಈಸ್ ಅ ಸ್ಕ್ರಾಮ್ಲರ್. ಎಸ್, ದಿಸ್ ಇಸ್ ದ ಫಸ್ಟ್ ಐಡೆಂಟಿಫಿಕೇಶನ್ ಆಫ್ ಅ ಸ್ಕ್ರಾಮ್ಲರ್. ನೀವು ದ ಫಸ್ಟ್ ಥಿಂಗ್ ಇಸ್ ನಿಮಗೆ ಆ ಸ್ಕ್ರಾಮ್ಲರ್ ಬಂದ್ಬಿಟ್ಟು ದ ಡಿಸೈನ್ ಆಫ್ ದ ಸ್ಕ್ರಾಮ್ಲರ್ ಶುಡ್ ನಾಟ್ ಬಿ ಏಬಲ್ ಟು ಐಡೆಂಟಿಫೈ ಫ್ರಮ್ ಯುವರ್ ಸೈಡ್. ಆ ಡಿಸೈನ್ ಏನು ಅಂತ ನಿಮಗೆ ಇದು ಯಾವ ಬೈಕ್ ಅಂತ ನೀವು ಹೇಳೋಕ್ಕಾಗಬಾರ್ದು. ಸೊ ದಟ್ ಈಸ್ ದ ಫಸ್ಟ್ ರೀಸನ್ ವೈ you will call a bike a scrambler for in the current age. Current age it is not necessary ನಿಮಗೆ ಅದು ಬೇಸಿಕಲಿ ಹಿಂಗೆ ಅದು ಪರ್ಪಸ್ನ ನೀವು ಲಾಸ್ಟಲ್ಲಿ ನಾನು ತಗೋತೀನಿ. ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಐ ನೋ ದಟ್ ಲಾಟ್ ಆಫ್ ಪೀಪಲ್ ಟಾಕ್ ಅಬೌಟ್ ದ ಪರ್ಪಸ್, ಬಟ್ ಫಾರ್ ಸ್ಕ್ರಾಮ್ಲರ್ ಟು ಬಿ ಎ ಸ್ಕ್ರಾಮ್ಲರ್ ಇಟ್ ಶುಡ್ ಲುಕ್ ಡಿಫರೆಂಟ್ ಅಷ್ಟೇ. ಸೊ ಡಿಸೈನ್ ಎಲಿಮೆಂಟ್ ಬಂದು ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರಬೇಕು. ಇಟ್ ಶುಡ್ ನಾಟ್ ಬಿ ಏಬಲ್ ಟು ಐಡೆಂಟಿಫೈ ಟು ಪರ್ಟಿಕ್ಯುಲರ್ ಕ್ಯಾಟಗರಿ. ಆ ಕ್ಯಾಟಗರಿ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಬಾರ್ದು. ದಿಸ್ ಇಸ್ ದ ಡಿಸೈನ್ ಪಾರ್ಟ್ ನಾನು ಹೇಳಿದೆ. ಸೊ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ಇದೊಂದು ಲುಕ್ ಆ್ಯಂಡ್ ಆಸ್ಥೆಟಿಕ್ಸ್. ಸೊ ಲುಕ್ ಆ್ಯಂಡ್ ಆಸ್ಥೆಟಿಕ್ಸ್ ನಾನು ಹೆಂಗೆ ಅಂತ ಹೇಳ್ತೀನಿ ನಾನು ಬೇಸಿಕಲಿ. ಜನರಲಿ ನಿಮಗೆ ಒಂದು ಇನ್ ಟುಡೇಸ್ ಕಾಂಟೆಕ್ಸ್ಟ್ ನೋಡೋದ್ರೆ ಅವಶ್ಯ ನಿಮಗೆ ನೇಕೆಡ್ ಬೈಕ್ಸ್ನ ಯಾರು ಸ್ಕ್ರಾಮ್ಲರ್ ಮಾಡಿಲ್ಲ ಸದ್ಯಕ್ಕೆ, ಮೇ ಬಿ ಯಾರಾದರೂ ಮಾಡ್ಬೋದು ಫ್ಯೂಚರಲ್ಲಿ. ಬಟ್ ರೈಟ್ ನಾವು ನೋಡೋದು ಜನರಲಿ ಒಂದು ರೆಟ್ರೋ ಬೈಕ್ ಆರ್ ನ್ಯೂ ರೆಟ್ರೋ ಬೈಕ್ಸ್ನ ನೀವು ಸ್ಕ್ರಾಮ್ಲರ್ ಆಗಿ ಮಾಡ್ತಾರೆ. ಸೊ ರೆಟ್ರೋ ಆ್ಯಂಡ್ ನ್ಯೂ ರೆಟ್ರೋ ಬೈಕ್ಸ್ನ ಸ್ಕ್ರಾಮ್ಲರ್ ಅಂತ ಯಾವ ಕನ್ಸಿಡರ್ ಮಾಡೋಕ್ಕಾಗುತ್ತೆ ಅಂತ ಅದನ್ನ ಹೇಳ್ತೀನಿ ಫಸ್ಟ್ಲಿ. ಸೊ ರೆಟ್ರೋ ಆ್ಯಂಡ್ ನ್ಯೂ ರೆಟ್ರೋ ಬೈಕ್ಸಲ್ಲಿ ನೀವು ಫಸ್ಟ್ ಥಿಂಗ್ ನೀವು ನೋಟಿಸ್ ಮಾಡ್ಬೋದು ಅದರದ್ದು ಲುಕ್ ಬಂದ್ಬಿಟ್ಟು ಆ್ಯಂಡ್ ಏಸ್ಥೆಟಿಕ್ ಒಂದು ಯೂಶಲಿ ತುಂಬ ಕ್ಲೀನ್ ಆಗಿರುತ್ತೆ. ಕ್ಲೀನ್ ಅಂದರೆ ಏನು ಅಂದರೆ ನಿಮಗೆ ಬೇಸಿಕಲಿ ಯು ಫೀಲ್ ದಟ್ ಒಂಥರ ಕಂಪ್ಲೀಟ್ಲಿ ನೈಸ್ಲಿ ಫಿನಿಶ್ಡ್ ಆಗಿರುತ್ತೆ. ಜನರಲಿ ಇಫ್ ಯು ಸಿ ಲೈಕ್ ನಿಮಗೆ ಪಾಪ್ಯುಲರ್ ಬೈಕ್ಸ್ ನೋಡಿದ್ರೆ ನೀವು T100 ಟ್ರ್ಯಾಂಪ್ ಅವ್ರದ್ದು ಆರ್ ಈವನ್ ನೀವು ಹೇಳಿ ಯಮಾದು XSR ನೀವು ಸೀರೀಸ್ ನೋಡ್ಬೋದು. ಇದೆಲ್ಲ ನ್ಯೂ ರೆಟ್ರೋ ಬೈಕು. ಸೊ ಈ ಬೈಕ್ನ ನೋಡಿದ್ರೆ ಓಕೆ ಕ್ಲೀನ್ಲಿ ಫಿನಿಶ್ ಆಗಿ ನೀಟಾಗಿ ಫಿನಿಶ್ ಆಗಿದೆ ಅಂತ. ಸೊ ಈ ಥರ ಬೈಕ್ಸು ನೀವು ವೆನ್ ಯು ಗಿವ್ ಅ ಲಿಟಲ್ ಬಿಟ್ ಆಫ್ ರಫ್ ಲುಕ್, ಸೊ ರಫ್ನೆಸ್ ಆ ಲುಕ್ ಕೊಟ್ಟರೆ ಅದು ಬಂದ್ಬಿಟ್ಟು ಸ್ಕ್ರಾಮ್ಲರ್ ಆಗಿಬಿಡುತ್ತೆ. ಎಸ್, ನೀವು ಅನ್ಕೊಳ್ಬೋದು ನಾನು ಫಂಕ್ಷನಾಲಿಟಿಗೆ ಬಂದಿಲ್ಲ, ಆಲ್ರೆಡಿ ನಾನು ಸ್ಕ್ರಾಮ್ಲರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು. ಎಸ್, ಇಟ್ ಡಸಂಟ್ ನೀಡ್ ಟು ರಿಯಲಿ ಎಲ್ಲ ಆಲ್ರೆಡಿ ಇದೆ. ಫಸ್ಟ್ ಬಂದ್ಬಿಟ್ಟು ಡಿಸೈನ್ ಡಿಫರೆಂಟ್ ಆಗಿರಬೇಕು. ಸೆಕೆಂಡ್ ಆಸ್ಪೆಕ್ಟ್ ಬಂದ್ಬಿಟ್ಟು ವೇರ್ ಯು ಕನ್ಸಿಡರ್ ಟು ಸ್ಕ್ರಾಮ್ಲರ್ ಅದ್ರದ್ದು ಡಿಸೈನ್ ಬಂದ್ಬಿಟ್ಟು ಇಟ್ ಶುಡ್ ನಾಟ್ ಬಿ ಕಂಪ್ಲೀಟ್ಲಿ ಕ್ಲೀನ್ ಆರ್ ಇಟ್ ಶುಡ್ ನಾಟ್ ಬಿ ಕಂಪ್ಲೀಟ್ಲಿ ರಫ್. ಸಮ್ವೇರ್ ಇನ್ ಬಿಟ್ವೀನ್ ಸ್ವಲ್ಪ ರಫ್ ಇರುತ್ತೆ, ಸ್ವಲ್ಪ ಕ್ಲೀನ್ ಆಗಿರುತ್ತೆ. ಸೊ ಡಿಸೈನ್ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ ರಫ್ ಆಗಿ ಏನು ಮಾಡ್ತಾರೆ ಅಂತ. ಜನರಲಿ ನಿಮಗೆ ಒಂದು ಸ್ಕ್ರಾಮ್ಲರ್ನ ರಫ್ ಆಗಿ ಮಾಡೋಕ್ಕೆ ಇನ್ ಕೇಸ್ ಅದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಕೊಟ್ಟಿದ್ರೆ ಸ್ವಲ್ಪ ಸ್ಪೋಕ್ ವೀಲ್ಸ್ ಆ್ಯಡ್ ಮಾಡ್ತಾರೆ. ಸೊ ಆ ರಫ್ನೆಸ್ ಸ್ವಲ್ಪ ಆ್ಯಡ್ ಆಗುತ್ತೆ. ಅವ್ರು ನಿಮಗೆ ಕೆಲವು ಪ್ಯಾನಲ್ಸ್ ಇರುತ್ತೆ ನೋಡಿ, ಕೆಲವು ಲೈಕ್ ನೀವು ಸ್ಕ್ರಾಮ್ಲರ್ 400X ನೋಡ್ಬೋದು, ಒಂದು ಅಲ್ಯೂಮಿನಿಯಂ ಒಂದು ಬ್ರಷ್ಟ್ ಹೇಳಿ ಪ್ಯಾನೆಲ್ ಆ್ಯಡ್ ಮಾಡಿದ್ದಾರೆ ಅಲ್ಲಿ. ಸೊ ಆ ಥರ ಪ್ಯಾನಲ್ಸ್ ನೀವು ಆ್ಯಡ್ ಮಾಡ್ತೀರಾ ಅಂದರೆ ಬೇಸಿಕಲಿ ಅದು ರಫ್ನೆಸ್ ಕೊಡುತ್ತೆ ಆ ಎಲಿಮೆಂಟ್ಗೆ. ಸೊ ಸ್ವಲ್ಪ ರಫ್ ಇರಬೇಕು. ಆ ಎಲಿಮೆಂಟ್ ನೀವು ಆ ಲುಕ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ಲಿ ಅದು ಕ್ಲೀನ್ ಅಂತ ಅನಿಸ್ಬೋದು. ಕೆಲವು ಸೈಡ್ ನಿಮಗೆ ರಫ್ ಅಂತ ಫೀಲ್ ಆಗಬೇಕು. ಜನರಲಿ ನೀವು ಏನಕ್ಕೆ ಅಂದರೆ ಅದು ಆ ಡರ್ಟ್ ಬೈಕಲ್ಲಿ ನೀವು ನೋಡ್ಬೋದು ಆರ್ ಅಡ್ವೆಂಚರ್ ಬೈಕು ಅದೊಂಥರ ತುಂಬ ಇಂಡಸ್ಟ್ರಿಯಸ್ ಆಗಿರುತ್ತೆ, ಒಂಥರ ಡಿಸೈನ್ ತುಂಬ ಬೋರಿಂಗ್ ಆಗಿರುತ್ತೆ. ಜನರಲಿ ಪರ್ಪಸ್ ಓರಿಯೆಂಟೆಡ್ ಬೈಕ್ಸ್ ಇರುತ್ತೆ ಅದು. ಸೊ ಅದರಲ್ಲಿ ಡಿಸೈನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ. ಏನೋ ಒಂದು ಇದೇ ಥರ ಡಿಸೈನ್ ಇರುತ್ತೆ. ನೀವು ಎಲ್ಲ ಅಡ್ವೆಂಚರ್ ಬೈಕ್ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ, ಎಲ್ಲ ಡರ್ಟ್ ಬೈಕು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೊ ಅದೊಂಥರ ಬೋರಿಂಗ್ ಡಿಸೈನ್ ಜನರಲಿ ರಫ್. ಸೊ ನಿಮಗೆ ಆ ಗುಡ್ ಲುಕಿಂಗ್ ಡಿಸೈನಲ್ಲಿ ವೆನ್ ಯು ಆ್ಯಡ್ ಲಿಟಲ್ ಬಿಟ್ ರಫ್ ಡಿಸೈನು ಅದಂದ್ರೆ ಡಿಫರೆಂಟ್ ಟೇಸ್ಟ್ ಆಗಿರುತ್ತೆ. ಒಂಥರ ಉಪ್ಪಿನಕಾಯಿ ಥರ ಒಂಥರ ಸ್ವೀಟ್ ಆಗಿರುತ್ತೆ, ಒಂಥರ ತುಂಬ ಖಾರ ಆಗಿರುತ್ತೆ. ಸೊ ಆ ಥರ ನಿಮಗೆ ಟೇಸ್ಟ್ ನಿಮಗೆ ಕೊಡಬೇಕು ಅಂದರೆ ಬೈಕಲ್ಲಿ ದಟ್ ಈಸ್ ಕಾಲ್ಡ್ ಸ್ಕ್ರಾಮ್ಲರ್. ಸೊ ದ ಲುಕ್ ಆ್ಯಂಡ್ ಏಸ್ಥೆಟಿಕ್ ಬಂದ್ಬಿಟ್ಟು ನಿಮಗೆ ನಾಟ್ ಕಂಪ್ಲೀಟ್ಲಿ ಕ್ಲೀನ್, ನಾಟ್ ಕಂಪ್ಲೀಟ್ಲಿ ರಫ್ ಇರುತ್ತೆ, ಸಮ್ವೇರ್ ಇನ್ ಬಿಟ್ವೀನ್ ಇರುತ್ತೆ ಆ ಲುಕ್. ಬಟ್ ಸ್ಟಿಲ್ ಇಟ್ ಶುಡ್ ಬಿ ಗುಡ್ ಲುಕಿಂಗ್. ಸೊ ಎಂಡ್ ಆಫ್ ದ ಡೇ ನಿಮಗೆ ಆ ಲುಕ್ ರಫ್ ಮತ್ತು ಇದು ಕೊಟ್ಬಿಟ್ಟು ಗುಡ್ ಲುಕಿಂಗ್ ಇಲ್ಲ ಅಂದರೆ ಅದನ್ನ ಸ್ಕ್ರಾಮ್ಲರ್ ಅಂತ ಹೇಳಲ್ಲ. ಜನರಲಿ ಸ್ಕ್ರಾಮ್ಲರ್ಸ್ ಆರ್ ವೆರಿ ಗುಡ್ ಲುಕಿಂಗ್ ಬೈಕ್ಸ್, ಬಟ್ ಇಟ್ ಹ್ಯಾಸ್ ಸಮ್ ರಫ್ ಎಲಿಮೆಂಟ್ ಆನ್ ದಟ್ ಬೈಕ್. ಸೊ ದಟ್ ಈಸ್ ಸಮಥಿಂಗ್ ನೀವು ಕನ್ಸಿಡರ್ ಮಾಡಬೇಕು. ಸೊ ಥರ್ಡ್ ಎಲಿಮೆಂಟ್ಗೆ ಬರೋಣ. ಅದು ಫಂಕ್ಷನಾಲಿಟಿಗಿಂತ ಬರೋ ಮೊದಲು ಇಲ್ಲಿ ಎಲಿಮೆಂಟ್ಸ್ ಆಫ್ ದ ಬೈಕ್ಸ್ ಚೇಂಜಸ್ ಇನ್ ದ ಎಲಿಮೆಂಟ್ಸ್ ಆಫ್ ದ ಬೈಕ್ಸ್ ಕಂಪೇರ್ ಟು ಇಟ್ಸ್ ರೆಟ್ರೋ ಕೌಂಟರ್ ಪಾರ್ಟ್. ಅಂದರೆ ಬೇಸಿಕಲಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಒಂದು ಸ್ಕ್ರಾಮ್ಲರ್ ಬಂದ್ಬಿಟ್ಟು ಒಂದು ರೋಡ್ ಬೈಕಿಂದ ಡಿರೈವ್ ಆಗಿರೋದ್ರಿಂದ ಸೊ ಅದರದ್ದು ರೋಡ್ ಬೈಕ್ನ ಕಂಪೇರ್ ಮಾಡಿದೆ ಯಾವುದೋ ಒಂದು ಎಲಿಮೆಂಟ್ನ ಚೇಂಜ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೆ ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿ ಮಾಡಿರ್ಬೋದು, ಅವ್ರು ಹೈ ಫೆಂಡರ್ ಕೊಟ್ಟಿರ್ಬೋದು ಆ ಬೈಕ್ಗೆ, ಅವ್ರು ಅದಕ್ಕೆ ಅಲಾಯ್ ವೀಲ್ಸ್ ಇದೆ ಸ್ಪೋಕ್ ವೀಲ್ಸ್ ಕೊಟ್ಟಿರ್ಬೋದು, ಇಲ್ಲ ಇದಕ್ಕೆ
ರೈಸ್ ಹ್ಯಾಂಡಲ್ ಬಾರ್ಸ್ ಇರ್ಬೋದು, ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರ್ಬೋದು. ಸೊ ಯಾವುದೋ ಒಂದು ಎಲಿಮೆಂಟು ವೇರ್ ಇಟ್ ಈಸ್ ಅದರದ್ದು ರೆಟ್ರೋ ಕೌಂಟರ್ ಪಾರ್ಟು ಆರ್ ನಿಯೋ ರೆಟ್ರೋ ಕೌಂಟರ್ ಪಾರ್ಟ್ಗೆ ಸ್ವಲ್ಪ ಯಾವುದೋ ಒಂದು ಎಲಿಮೆಂಟ್ನ ಚೇಂಜ್ ಮಾಡಿರ್ತಾರೆ. ಎಲ್ಲ ಎಲಿಮೆಂಟ್ಸು ಚೇಂಜ್ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ, ಯಾವುದೋ ಒಂದು ಎಲಿಮೆಂಟ್ ಚೇಂಜ್ ಮಾಡಿದ್ರು ಸಾಕು. ಈವನ್ ನೀವು ಲೈಟ್ ವೇಟ್ ಅಂತಾನು ಹೇಳ್ಬೋದು. ಲೈಟ್ ವೇಟ್ ಆಲ್ಸೋ ಇಸ್ ಅ ಕೈಂಡ್ ಆಫ್ ಆಸ್ಪೆಕ್ಟ್ ನೀವು ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ದಟ್ ಬೈಕ್ಸ್ ಲೈಟ್ ಆಗಿರುತ್ತೆ. ಸೊ ಆ ಲೈಟ್ ವೇಟ್ ಮಾಡಿದ್ರು ಇಟ್ ಇಸ್ ಆಲ್ಸೋ ನೀವು ಒಂದು ಆಸ್ಪೆಕ್ಟ್ ಆಫ್ ದಟ್ ರೋಡ್ ಬೈಕ್ನ ನೀವು ಚೇಂಜ್ ಮಾಡ್ದಂಗಾಯ್ತು. ಸೊ ಇಲ್ಲಿ ನೀವು ಎಕ್ಸಾಂಪಲ್ ಕೊಡ್ತೀನಿ, ನಾನು ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಡುಕಾಟಿ ಸ್ಕ್ರಾಮ್ಲರ್ ಇದೆ ನೋಡಿ. ಡುಕಾಟಿ ಸ್ಕ್ರಾಮ್ಲರ್ ಅಲ್ಲಿ ನಿಮಗೆ ಟು ಬಿ ವೆರಿ ಆನೆಸ್ಟ್ ನಿಮಗೆ ಏನು ಇಟ್ ಡಸಂಟ್ ಲುಕ್ ವೆರಿ ಡಿಫರೆಂಟ್, ಏನೋ ಲೈಕ್ ಏನೋ ಒಂದು ಡರ್ಟ್ ಬೈಕ್ ತರನೂ ಕಾಣಲ್ಲ ನಿಮಗೆ. ನೈದರ್ ಇಟ್ ಲುಕ್ಸ್ ಲೈಕ್ ಅನ್ ಅಡ್ವೆಂಚರ್ ಬೈಕ್ ಏನು ಕಾಣಲ್ಲ, ಇಟ್ ಲುಕ್ಸ್ ಲೈಕ್ ನಾರ್ಮಲ್ ರೋಡ್ ಬೈಕಲ್ಲಿ. ಸ್ವಲ್ಪ ಎಲಿಮೆಂಟ್ಸ್ ಅಷ್ಟೇ ಚೇಂಜ್ ಆಗಿದೆ. ಮುಂದ್ಗಡೆ 18 ಇಂಚಸ್ ವೀಲ್ ಇದೆ, ಸಸ್ಪೆನ್ಷನ್ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಇದೆ, ಸ್ವಲ್ಪ ಅಷ್ಟೇ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇಲ್ಲ. ಆ್ಯಂಡ್ ರೈಸ್ ಹ್ಯಾಂಡ್ ಬರಿದೆ. ಸೊ ಇಷ್ಟೇ ಆ್ಯಕ್ಚುಲಿ, ಅದು ಬಿಟ್ಟರೆ ನಿಮಗೆ ಅರೌಂಡ್ ಬೇಸಿಕಲಿ ಹೆಡ್ಲೈಟ್ ಇದೆ. ಇಷ್ಟೇ ನಿಮಗೆ ಆ್ಯಕ್ಚುಲಿ ಚೇಂಜಸ್ ಇರೋದು ನಿಮಗೆ. ಅದನ್ನೇ ಲೈಕ್ ಇಷ್ಟೇ ಚೇಂಜಸ್ ಮಾಡ್ಬಿಟ್ಟು ಅದನ್ನ ಸ್ಕ್ರಾಮ್ಲರ್ ಅಂತ ಕರೀತಾರೆ. ಸೊ ಎಸ್ ನನಗೆ ಬರ್ತೀನಿ ನಾನು ಫಂಕ್ಷನಲ್ಲಿ ಅಗೇನ್. ಸೊ ದಿಸ್ ಇಸ್ ಒನ್ ಟೈಪ್ ಹೇಳಿದೆ ನಾವು, ಯಾವುದೋ ಒಂದು ಎಲಿಮೆಂಟ್ ಕಂಪೇರ್ ಟು ದ ರೆಟ್ರೋ ಕೌಂಟರ್ ಬಟ್ ಚೇಂಜ್ ಮಾಡಿರ್ತಾರೆ. ಇಟ್ ಮೈಟ್ ಬಿ ಒನ್ ಎಲಿಮೆಂಟ್ ಓನ್ಲಿ, ಇಟ್ ಮೈಟ್ ಬಿ ಡಿಫರೆಂಟ್ ಎಲಿಮೆಂಟ್ ನೋಡಿ, ಸಸ್ಪೆನ್ಷನ್, ಗ್ರೌಂಡ್ ಕ್ಲಿಯರೆನ್ಸ್, ಸೊ ಮೆನಿ ಎಲಿಮೆಂಟ್ಸ್ ಚೇಂಜ್ ಮಾಡಬಹುದು, ಡಿಪೆಂಡ್ಸ್ ಆನ್ ಮ್ಯಾನುಫ್ಯಾಕ್ಚರ್. ನೆಕ್ಸ್ಟ್ ಬಂದು ಫಂಕ್ಷನಾಲಿಟಿ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನಾಲಿಟಿ ಬಂದ್ಬಿಟ್ಟು ನೀವು ನೋಟಿಸ್ ಮಾಡಬೇಕಾಗಿರೋದು ಹೌ ಮಚ್ ಆಫ್ ರೋಡಿಂಗ್ ಕ್ಯಾನ್ ಅ ಸ್ಕ್ರಾಮ್ಲರ್ ಡೂ. ಸೊ ಇದು ಆಲ್ಸೋ ಇಸ್ ಅ ಪಾರ್ಟ್ ಆಫ್ ಅ ಸ್ಕ್ರಾಮ್ಲರ್, ಬಟ್ ಇಟ್ ಡಸಂಟ್ ನೀಡ್ ಟು ಬಿ ಲೈಕ್ ನೀವು ಅನ್ಕೊಂಡಿರೋ ಥರ ಇಷ್ಟು ಅಬ್ಸಲ್ಯೂಟ್ ಕಂಪ್ಲೀಟ್ಲಿ ಇಟ್ ಶುಡ್ ಬಿ ಬೆಟರ್ ದ್ಯಾನ್ ದ ರೋಡ್ ಬೈಕ್, ಕಂಪ್ಲೀಟ್ಲಿ ಫುಲ್ ಆಫ್ ರೋಡ್ ಹಾರ್ಕೊಂಡು ಗಾಡಿ ಓಡಿಸಬೇಕು ಆ ಥರ ಮಾಡಬೇಕಂದ್ರೆ ಇಲ್ಲ. ಸ್ಕ್ರಾಮ್ಲರ್ದು ಮೇನ್ ಆಬ್ಜೆಕ್ಟಿವ್ ಒಂದು ಅಗೇನ್ ಶುಡ್ ಬಿ ಟು ರೈಡ್ ಆನ್ ದ ರೋಡ್ ಓನ್ಲಿ. ಬಟ್ ಆಫ್ ರೋಡಿಂಗ್ ಎಷ್ಟು ಮಾಡೋಕ್ಕಾಗುತ್ತೆ ಅದು ಒಂದೊಂದು ವೆಹಿಕಲ್ ಮೇಲೆ ಡಿಪೆಂಡ್ ಆಗುತ್ತೆ, ಒಂದೊಂದು ಮ್ಯಾನುಫ್ಯಾಕ್ಚರ್ದು ಐಡಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವರು ತುಂಬ ಲೈಕ್ ಮಾಡಿಫೈ ಮಾಡ್ಬಿಡ್ತಾರೆ, ಲೈಕ್ ಈವನ್ ತುಂಬ ಜಾಸ್ತಿ ಲೈಟ್ ವೇಟ್ ಮಾಡ್ಬಿಡ್ತಾರೆ, ಸಸ್ಪೆನ್ಷನ್ ಟ್ರಾವೆಲ್ ಜಾಸ್ತಿನೇ ಮಾಡ್ಬಿಡ್ತಾರೆ. ಆ್ಯಂಡ್ ಗ್ರೌಂಡ್ ಕ್ಲಿಯರ್ ತುಂಬ ಜಾಸ್ತಿ ಮಾಡ್ತಾರೆ ಕೆಲವು ಮ್ಯಾನುಫ್ಯಾಕ್ಚರ್. ಕೆಲವರು ಜಸ್ಟ್ ಯಾವುದೋ ಒಂದು ಆಸ್ಪೆಕ್ಟ್ ಮೇಲೆ ವರ್ಕ್ ಮಾಡಿಬಿಟ್ಟು ಅದ್ರದ್ದು ಆಕ್ಚುಲಿ ಫಂಕ್ಷನ್ಲಿ ಇಟ್ ಆಕ್ಚುಲಿ ಫೀಲ್ಸ್ ಬೆಟರ್ ಆನ್ ಆಫ್ ರೋಡ್ ಮಾಡ್ತಾರೆ. ಮೇ ಬಿ ನಾಬಿ ಟೈರ್ಸ್ ಆಲ್ ದೋಸ್ ಥಿಂಗ್ಸ್ನ ಮಾಡಿಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಸೊ ಇಟ್ ಇಸ್ ನಾಟ್ ನೆಸೆಸರಿ ನಾನು ಹೇಳಿದೆ ನೋಡಿ ಅದನ್ನು ಕಂಪ್ಲೀಟ್ಲಿ ಆಫ್ ರೋಡ್ ಮಾಡಬೇಕಂತಿಲ್ಲ, ಬಟ್ ಆಫ್ ರೋಡ್ ಕೇಪಬಿಲಿಟಿನ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರೆ ಕಂಪೇರ್ ಟು ದ ರೋಡ್ ಬೈಕ್, ಡಿಪೆಂಡ್ಸ್ ಆನ್ ದ ಮ್ಯಾನುಫ್ಯಾಕ್ಚರ್. ಲಾಸ್ಟ್ ಆಸ್ಪೆಕ್ಟ್ ಬರೋಣ, ವೇರ್ ನಾವು ವಾಟ್ ವಿ ಆಕ್ಚುಲಿ ಡಿಸ್ಕಸ್ ಜನರಲಿ. ಆ್ಯಂಡ್ ಏನು ಒಂದು ನಿಮ್ಗೆ ಯಾರಾದರೂ ಕೇಳಿದ್ರೆ ವಾಟ್ ಈಸ್ ಅ ಸ್ಕ್ರಾಮ್ಲರ್ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, ಬೈಕ್ ವಿಚ್ ಕ್ಯಾನ್ ಡೂ ಲಿಟಲ್ ಬಿಟ್ ಸಿಟಿ, ಲಿಟಲ್ ಬಿಟ್ ಆಫ್ ರೋಡಿಂಗು, ಲಿಟಲ್ ಬಿಟ್ ಆಫ್ ಟೂರಿಂಗ್. ಸೊ ಈ ಥರ ಬೈಕ್ಸ್ ನಿಮಗೆ ಐ ವುಡ್ ಸೇ ಒಂದು 10 ಸ್ಕ್ರಾಮ್ಲರ್ಸ್ ಇದ್ರೆ ಅದರಲ್ಲಿ 1 or 2 ಇರುತ್ತೆ ಮ್ಯಾಕ್ಸಿಮಮ್ ಈ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತಾ ಬೈಕ್ಸ್. ಇದರದ್ದು ರೀಸನ್ ಹೇಳ್ತೀನಿ ಏನಕ್ಕೆ ಮ್ಯಾನುಫ್ಯಾಕ್ಚರ್ ಇದನ್ನು ಮಾಡಲ್ಲ ಅಂತಾನು. ನೀವು ನೋಡ್ಬೋದು ಮೆಜಾರಿಟಿ ಆಫ್ ದ ಬೈಕ್ಸ್ ಈ ಕ್ಯಾಟಗರಿಗೆ ಫಾಲೋ ಆಗಲ್ಲ. ಬಟ್ ಎಸ್ ದೇ ಆರ್ ಸಮ್ ಬೈಕ್ಸು. ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಮದು ಸ್ಕ್ರಾಮ್ಲರ್ 400X ಇಂಡಿಯಾದಲ್ಲಿ ಲಾಂಚ್ ಆಗಿರುವಂಥ ಟ್ರ್ಯಾಂಪ್ ಅವ್ರದ್ದು, ದಟ್ ಈಸ್ ಒನ್ ಎಕ್ಸಾಂಪಲು. ಆ್ಯಂಡ್ ನೀವು ಇನ್ನೊಂದು ಕನ್ಸಿಡರ್ ಮಾಡಿದ್ರೆ ಡುಕಾಟಿದು ಡೆಸರ್ಟ್ ಸ್ಲೆಡ್ಜು. ಸೊ ಇದು ಒಂದು ಕೈಂಡ್ ಆಫ್ ಲೈಕ್ ಬೈಕ್ ವಿಚ್ ಕ್ಯಾನ್ ಬಿ ಯೂಸ್ ಫಾರ್ ಸಿಟಿಯಲ್ಲಿ ಯೂಸ್ ಮಾಡ್ಬೋದು, ಆಫ್ ರೋಡಿಂಗ್ ಮಾಡ್ಬೋದು ಆ್ಯಂಡ್ ಟೂರಿಂಗ್ ಮಾಡ್ಬೋದು. ಬಟ್ ಈ ಥರ ಬೈಕ್ಸ್ ತುಂಬ ಅಪರೂಪಕ್ಕೆ ಮಾಡ್ತಾರೆ. ಆ್ಯಂಡ್ ಇನ್ ಕೇಸ್ ಸಂಬಡಿ ಟ್ರೈಸ್ ಟು ಡೂ ದಿಸ್ ತುಂಬಾ ಕೆಟ್ಟದಾಗ ಫೀಲ್ ಆಗ್ತಾರೆ ಇಫ್ ದೇ ಪ್ಲಾನ್ ಟು ಡೂ ಓನ್ಲಿ ದಿಸ್ ಫಂಕ್ಷನ್ ಆಸ್ಪೆಕ್ಟು. ಸೊ ಈ ಆಫ್ ರೋಡಿಂಗು, ಟೂರಿಂಗು ಮತ್ತು ಏನೇಳಿ ಸಿಟಿ ರೈಡಿಂಗ್ಗೆ ಸೂಟೇಬಲ್ ಆಗಿರುವಂಥ ಬೈಕ್ ಮಾಡಿಬಿಟ್ಟು ನಾವು ಸಕ್ಸಸ್ ಆಗಿಬಿಡ್ತೀವಿ ಅಂದರೆ ಎಕ್ಸಾಂಪಲ್ ಕೊಡೋದಾದ್ರೆ ಈ ಸ್ಕ್ರಾಮ್ಲರ್ಗೆ ರಾನಿನ್. ಸೊ ರಾನಿನ್ ಎಸ್ ಇಸ್ ಅ ಸ್ಕ್ರಾಮ್ಲರ್ ಓನ್ಲಿ, ಬಿಕಾಸ್ ನಾನು ಹೇಳಿದೆ ನೋಡಿ ನಾನು ಒಂದು ಸ್ಕ್ರಾಮ್ಲರ್ ಬಗ್ಗೆ ಏನೇನು ನನಗೆ ಹೇಳಿದೆ ಇದರಲ್ಲಿ ನೀವು ಚೆಕ್ ಮಾಡಿದ್ರೆ ದಿಸ್ ಆಕ್ಚುಲಿ ಫೀಲ್ಸ್ ಲೈಕ್ ಸ್ಕ್ರಾಮ್ಲರ್ ಅಂತ. ಡಿಸೈನ್ ತುಂಬ ಡಿಫರೆಂಟ್ ಆಗಿದೆ, ಯು ಕೆನಾಟ್ ಐಡೆಂಟಿಫೈ ಇಟ್ ಸ್ಕ್ರಾಮ್ಲರ್. ತುಂಬಾ ಏನು ಸ್ಮೂತ್ ಫಿನಿಶ್ ಇಲ್ಲ, ಸ್ವಲ್ಪ ರಫು ಇದೆ ಆ್ಯಂಡ್ ಇದೆ ಸ್ವಲ್ಪ ಇಟ್ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಲೈಕ್ ತುಂಬಾ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ, ಸಮಥಿಂಗ್ ಆಫ್ ರೋಡಿಂಗ್ ಆಸ್ಪೆಕ್ಟ್ನ ಸೂಟ್ ಆಗೋ ಥರ ಇದೆ, ಸಸ್ಪೆನ್ಷನ್ ಸೆಟಪ್ ಚೆನ್ನಾಗಿದೆ. ಬಟ್ ದ ಥಿಂಗ್ ಇಸ್ ಅವರು ಈ ಬೈಕ್ ಆಕ್ಚುಲಿ ನಿಮಗೆ ರೋಡಲ್ಲಿ ಓಡಿಸ್ಬೋದು, ಚೆನ್ನಾಗಿ ಸಿಟಿಯಲ್ಲಿ ಓಡಿಸ್ಬೋದು, ಆಫ್ ರೋಡಲ್ಲಿ ಓಡಿಸ್ಬೋದು, ಟೂರಿಂಗ್ ಮಾಡ್ಬೋದು. ಬಟ್ ಏನಕ್ಕೆ ಫೇಲ್ ಆಯಿತು ಅಂದರೆ ಬೇಸಿಕಲಿ ಅದರದ್ದು ಮೇನ್ ಥಿಂಗ್ ನಾನು ಹೇಳ್ತೀನಿ ನೋಡಿ, ಇದು ಲುಕ್ ಆ್ಯಂಡ್ ಡಿಸೈನು, ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟು. ಅದು ಯಾರಿಗೂ ಸೂಟ್ ಆಗಿಲ್ಲ. ಸೊ ನೀವು ರಾಯಲ್ ಎನ್ಫೀಲ್ಡ್ ಕಡೆನೇ ನೋಡಿದ್ರೆ ನಾನು ಸ್ಕ್ರಾಮ್ 411 ಮಾಡಿದ್ರು. ಆಕ್ಚುಲಿ ಇಟ್ ವಾಸ್ ಡಿಸೈನ್ ಫ್ರಮ್ ಅಡ್ವೆಂಚರ್ ಬೈಕಿಂದ ಒಂದು ಸ್ಕ್ರಾಮ್ಲರ್. ಯೂಶಲಿ ರೋಡ್ ಬೈಕಿಂದ ಒಂದು ಸ್ಕ್ರಾಮ್ಲರ್ ಮಾಡ್ತಾರೆ, ಇದು ಅಡ್ವೆಂಚರ್ ಬೈಕಿಂದ ಒಂದು ಸ್ಕ್ರಾಮ್ಲರ್ ಮಾಡಿದ್ದಾರೆ. ಬಟ್ ಅದರ ಅಷ್ಟೊಂದು ಸಕ್ಸಸ್ಫುಲ್ ಆಗಿಲ್ಲ, ಬಿಕಾಸ್ ದ ಮೇನ್ ರೀಸನ್ ಏನಕ್ಕೆ ಅದು ಆ ಲುಕ್, ದ ಮೇನ್ ರೀಸನ್ ಲುಕ್ ಅದು ಸೂಟ್ ಆಗಿಲ್ಲ. ಆ್ಯಂಡ್ ಆಲ್ಸೋ ಐ ಮೀನ್ ಚೆನ್ನಾಗಿ ಅದು ನೀಡೇ ಬಂದಿಲ್ಲ. ಮೀನ್ ಆಲ್ರೆಡಿ ಯು ಹ್ಯಾವ್ ಅನ್ ಅಡ್ವೆಂಚರ್ ಬೈಕ್ ವೈ ಟು ಬೈ. ನಾನು ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ಕ್ರಾಮ್ 411 ಒಂದು ವಿಡಿಯೋದಲ್ಲಿ. ಬಟ್ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ ಏನಕ್ಕೆ ಇಟ್ ಈಸ್ ಮೈಟ್ ನಾಟ್ ಬಿ ದ ಬೆಸ್ಟ್ ಐಡಿಯಾ. ಆಲ್ಸೋ ಏನಂದರೆ ನೀವು ಬಿಗರ್ ಬೈಕ್ಸ್ ನೀವು ನೋಡಿದ್ರೆ ನೀವು ಎಕ್ಸಾಂಪಲ್ ಕೊಡೋದ್ರೆ ಟ್ರ್ಯಾಂಪ್ ಅವ್ರದ್ದು ಬೋರ್ನ್ವಿಲ್ ಸೀರೀಸ್ ನೋಡ್ಬೋದು, ಅವರು ಅಲ್ಲಿ ಎಷ್ಟೊಂದು ಸ್ಕ್ರಾಮ್ಲರ್ಸ್ ಇದೆ. ಆ್ಯಂಡ್ ಈವನ್ ನಿಮಗೆ ಬೇರೆ ಎಕ್ಸಾಂಪಲ್ಸು ಕೊಡ್ಬೋದು, ನಾನು BMW R9 T ಸೀರೀಸು. ಸೊ ಇದು ಬೇಸಿಕಲಿ ನಿಮಗೆ ಒಂದು ಸ್ಕ್ರಾಮ್ಲರೇ. ಬಟ್ ಏನಕ್ಕೆ ಅವರು ಲೈಕ್ ನಿಮ್ಮ ಟ್ರ್ಯಾಂಪಲ್ಲಿ ಒಂದು ಸ್ಕ್ರಾಮ್ಲರ್ ಇದೆ, ಇಟ್ಸ್ ಆಲ್ಮೋಸ್ಟ್ ನಿಮಗೆ ಒಂದು ನೇಕೆಡ್ ಅಡ್ವೆಂಚರ್ ಬೈಕ್ ಅಂತಲೇ ಹೇಳ್ಬೋದು. ಬಟ್ ಮೋಸ್ಟ್ ಅದರ್ ಸ್ಕ್ರಾಮ್ಲರ್ಸ್ ಆರ್ ನಾಟ್ ಮೋಸ್ಟ್ಲಿ ರೋಡ್ ಸ್ಕ್ರಾಮ್ಲರ್ಸ್ ಅಲ್ಲಿ. ಏನಕ್ಕೆ ಅವ್ರಿಗೆ ಮಾಡ್ತಾರೆ ಅಂದರೆ ಸ್ಕ್ರಾಮ್ಲರ್ಸ್ನ ತಗೊಳ್ಳೋ ರೀಸನ್ನು ನಿಮಗೆ ಬಿಗರ್ ಬೈಕ್ಸ್ ಆರ್ ಔಟ್ಸೈಡ್ ಇಂಡಿಯಾ ಬಂದ್ಬಿಟ್ಟು ಮೇನ್ಲಿ ಲುಕ್ಕೋಸ್ಕರನೇ ತಗೊಳ್ಳೋದು. ಪರ್ಪಸ್ ಬಂದು ಜಸ್ಟ್ ಸ್ವಲ್ಪ ನೋಡ್ತಾರೆ, ಸ್ವಲ್ಪ ಆಫ್ ರೋಡಿಂಗ್ ಮಾಡೋಕ್ಕಾಗುತ್ತೆ, ಪರ್ಪಸ್ಗೋಸ್ಕರ ಯಾರು ಬೈ ಮಾಡಲ್ಲ. ಆ್ಯಂಡ್ ಜನರಲಿ ವೆನ್ ಪೀಪಲ್ ಆರ್ ಬೈಯಿಂಗ್ ಅ ವೆರಿ ಕಾಸ್ಟ್ಲಿ ಬೈಕು, ಅವರು ತುಂಬ ಲೈಕ್ ದೇ ಆರ್ ನಾಟ್ ಬೈಯಿಂಗ್ ಅ ಡೂಆಲ್ ಬೈಕ್ ಅಂತ ಎಲ್ಲ ಯಾರು ಬೈ ಮಾಡಲ್ಲ. ಯೂಶಲಿ ಅವರು ತುಂಬ ಸ್ಪೆಸಿಫಿಕ್ ಇರ್ತಾರೆ, ಅವ್ರಿಗೆ ಸ್ಪೋರ್ಟ್ಸ್ಗೋಸ್ಕರ ಬೇಕು ಅಂದರೆ ಸ್ಪೋರ್ಟ್ ಬೈಕೆ ತಗೋತಾರೆ, ವಿಚ್ ಕ್ಯಾನ್ ಡೂ ರಿಯಲಿ ಗುಡ್ ಆನ್ ದ ಟ್ರ್ಯಾಕ್ ಆ ಥರ ತಗೋತಾರೆ. ಅಡ್ವೆಂಚರ್ ಬೇಕಂದ್ರೆ ವಿಚ್ ಕ್ಯಾನ್ ಡೂ ರಿಯಲಿ ಗುಡ್ ಟೂರಿಂಗ್ ಅಷ್ಟೇ, ಅವ್ರಿಗೆ ಏನು ಸ್ಪೋರ್ಟ್ಸ್ ಥರ ಏನು ಬೇಕಾಗಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ಸ್ಕ್ರಾಮ್ಲರ್ ಅಂದರೆ ಮೇನ್ ರೀಸನ್ ವೈ ಪೀಪಲ್ ಬೈ ಸ್ಕ್ರಾಮ್ಲರ್ ಈಸ್ ಫಾರ್ ದ ಲುಕ್, ಎಸ್ಥೆಟಿಕ್ಕು ಆ್ಯಂಡ್ ದ ಡಿಸೈನು. ದ ಫಂಕ್ಷನಾಲಿಟಿ ಬಂದ್ಬಿಟ್ಟು ಸೆಕೆಂಡ್ರಿ ಆಗುತ್ತೆ ಆ್ಯಕ್ಚುಲಿ ನಿಜ ಆಗಬೇಕಂದ್ರೆ. ಅದು ಜಾಸ್ತಿ ಫೋಕಸ್ ಮಾಡಲ್ಲ, ಬಿಕಾಸ್ ಜನ ಹತ್ರ ಆಲ್ರೆಡಿ ಬೇರೆ ಆಪ್ಷನ್ಸ್ ಇದೆ. ವೈ ವುಡ್ ದೇ ಬೈ ದ ಸ್ಕ್ರಾಮ್ಲರ್
ಜಸ್ಟ್ ಫಾರ್ ದ ಫಂಕ್ಷನಾಲಿಟಿ ಅಂತ. ಮಾಸ್ಟರ್ ಆಫ್ ನನ್ ಅಂಡ್ ಜಾಕ್ ಆಫ್ ಆಲ್ ಯಾರು ತಗೊಳ್ಳಲ್ಲ ಜನರಲಿ ವೆನ್ ಯು ಹ್ಯಾವ್ ಸೋ ಮಚ್ ಮನಿ. ಸೊ ಅದು ಇಟ್ಸ್ ನಾಟ್ ಅ ಸಕ್ಸಸ್ಫುಲ್ ಮಾಡೆಲ್ ಜನರಲಿ. ಇಫ್ ಇಟ್ ಹೇಳಿ ನೋಡಿ ಸ್ಕ್ರಾಮ್ಲರ್ 400X ಒಂದು ಒಂಥರ ಇಟ್ಸ್ ಅ ಲೀಗ್ ಅಬೋವ್ ಆ್ಯಕ್ಚುಲಿ. ಅದೊಂಥರ ಆ ಥರ ನಿಮಗೆ ಸಿಗಲ್ಲ ಬೈಕ್ಸ್ ಜನರಲಿ. ನಿಮಗೆ ತುಂಬ ಯೂನಿಕ್ ಬೈಕು, ಬೇರೆ ಎಲ್ಲಾನು ಪರ್ಫೆಕ್ಟ್ ಆಗಿದೆ, ಡಿಸೈನ್ ಎವ್ರಿಥಿಂಗ್ ಎಲಿಮೆಂಟ್ ಎವ್ರಿಥಿಂಗ್ ಪರ್ಫೆಕ್ಟ್ ಆಯಿತು. ಪ್ಲಸ್ ಅದರದ್ದು ಬೇಸಿಕಲಿ ನಿಮಗೆ ಆ ಫಂಕ್ಷನಾಲಿಟಿನೂ ಪರ್ಫೆಕ್ಟ್ ಆಗಿ ಆಯಿತು. ಬಿಕಾಸ್ ನೀವು ಫಾರ್ ದಟ್ ಟೈಮ್ ಬಿಫೋರ್ ಟ್ರಯಂಫ್ ಸ್ಕ್ರಾಮ್ಲರ್ ಬರೋ ಮೊದಲು ನಿಮಗೆ ಇದ್ದಿದ್ದು ಸ್ಕ್ರಾಮ್ಲರ್ ರಾನಿಯನ್ ಒಂದಿತ್ತು, ಸ್ಕ್ರಾಮ್ 411 ಇತ್ತು. ಅದು ಬಿಟ್ಟರೆ ನಿಮಗೆ ಆಕ್ಚುಲಿ ಎಡ್ಜಿ ಸ್ಕ್ರಾಮ್ಲರ್ ಇತ್ತು. ಇಫ್ ನನಗೆ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಸ್ಕ್ರಾಮ್ಲರ್ 400X ಬರೋ ಮೊದಲು ನೀವು ಕೇಳಿದರೆ ವಿಚ್ ಇಸ್ ದ ಬೆಸ್ಟ್ ಸ್ಕ್ರಾಮ್ಲರ್ ಯು ಶುಡ್ ಬೈ ಅಂತ ಹೇಳಿದ್ರೆ ಅಂದರೆ ನಾನು ನಿಮಗೆ ಪಕ್ಕ ಎಡ್ಜಿ ಸ್ಕ್ರಾಮ್ಲರ್ ಅಂತ ಹೇಳ್ತಿದ್ದೆ. ಬಿಕಾಸ್ ದಟ್ ಆಕ್ಚುಲಿ ಗಿವ್ಸ್ ದಟ್ ವೈಬ್ ಆಫ್ ದಟ್ ಸ್ಕ್ರಾಮ್ಲರ್. ಆ ಲುಕ್, ಡಿಸೈನ್, ಎವ್ರಿಥಿಂಗ್ ಇಸ್ ಸೋ ಗುಡ್ ದಟ್ ನಿಮ್ಗೆ ಆ ರಫ್ನೆಸ್ಸು ಫೀಲ್ ಆಗುತ್ತೆ, ಆ ಸ್ಮೂತ್ನೆಸ್ಸು, ಎವ್ರಿಥಿಂಗ್. ತುಂಬ ಜನ ಅದು ಸಸ್ಪೆನ್ಷನ್ ಸ್ಟಿಫು ಅದು ಇದು ಅಂತ ಹೇಳ್ತಾರೆ. ಬಟ್ ಫಾರ್ ಮೀ ದ್ಯಾಟ್ ವಾಸ್ ಅ ಪರ್ಫೆಕ್ಟ್ ಸ್ಕ್ರಾಮ್ಲರ್ ಫಾರ್ ಮೀ ಬಿಫೋರ್ ಟ್ರಯಂಫ್ ಬಂದಾದ್ಮೇಲೆ ಅವರೊಂದು 600 ಹೊಟ್ಬಿಟ್ರು ಅವರು ವಿತ್ ಎಲ್ಲರೂ ಸೂಟ್ ಆಗ್ಬಿಡ್ತು. ಸೊ ಆ ಥರ ಬೈಕ್ಸ್ ತುಂಬ ಅಪರೂಪಕ್ಕೆ ಬರುತ್ತೆ. ಅದನ್ನ ನೀವು ಒಂದು ಸ್ಕ್ರಾಮ್ಲರ್ ಕ್ಯಾಟಗರಿನ ತುಂಬಾ ಪರ್ಫೆಕ್ಟ್ ಸ್ಕ್ರಾಮ್ಲರ್ ಕ್ಯಾಟಗರಿಗೆ ಬರುತ್ತೆ. ಬಟ್ ಐ ವುಡ್ ನಾಟ್ ಸೇ ದಟ್ ಅದಕ್ಕೋಸ್ಕರ ಬೈ ಮಾಡಬೇಕಂತ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಹಸ್ಕ್ವರ್ನ ಬಂದಿದೆ, ಹಸ್ಕ್ವರ್ನ ಆಲ್ಸೋ ಇಸ್ ಅ ಸ್ಕ್ರಾಮ್ಲರ್ ಟು ಬಿ ಆನೆಸ್ಟ್. ಬಿಕಾಸ್ ಅದರಲ್ಲೂ ನೀವು ನೋಡ್ಬೋದು ಒಂದು ಸ್ವಲ್ಪ ರಫ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ, ಸ್ವಲ್ಪ ಸ್ಮೂತ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಟ್ ಲುಕ್ಸ್ ಡಿಫರೆಂಟ್ ಫ್ರಮ್ ಅದರ್ ಬೈಕ್ಸ್. ಯಾವುದೋ ಒಂದು ಪರ್ಟಿಕ್ಯುಲರ್ ಬೈಕ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅದು ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಲುಕ್ ಇದೆ. ಸೊ ಲುಕ್ಕೋಸ್ಕರ ನೀವು ತಗೋಬೇಕಾಗಿರೋದು, ನೀವು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಫಂಕ್ಷನಾಲಿಟಿ ಅದು ಇದು ಅಂತ ನನ್ನ ಒಪಿನಿಯನಲ್ಲಿ ನೀವು ಇಫ್ ಯು ಲೈಕ್ ಸ್ಕ್ರಾಮ್ಲರ್ ಇಟ್ ಈಸ್ ನಾಟ್ ನೆಸೆಸರಿ ಅದರದ್ದು ಫಂಕ್ಷನಾಲಿಟಿಗೋಸ್ಕರ ತಗೊಳಕ್ಕೆ ಹೋಗಬೇಡಿ. ಬಿಕಾಸ್ ಫಂಕ್ಷನಾಲಿಟಿ ಸೆಕೆಂಡ್ರಿ ಯಾವಾಗಲೂ ಒಂದು ಸ್ಕ್ರಾಮ್ಲರಲ್ಲಿ ಮಾಡಿದ್ರೆ ಗ್ರೇಟ್. ಐ ಮೀನ್ ಇಫ್ ಯು ಆರ್ ಲೈಕ್ ಪ್ರಾಕ್ಟಿಕಲ್ ಬೈಯರ್ ಆಗಿ ನೀವು ತಗೋತಾ ಐ ಮೀನ್ ನೀವು ಟೂರಿಂಗ್ ಬೈಕ್ ತಗೊಳ್ಳೋ ಪ್ಲಾನ್ ಇತ್ತು ಆ್ಯಂಡ್ ಯು ಡೋಂಟ್ ಹ್ಯಾವ್ ದ ಮನಿ ಟು ಬೈ ಅನ್ ಹಿಮಾಲಯನ್ ಆ್ಯಂಡ್ ಯು ವಾಂಟ್ ಟು ಡ್ರಾಪ್ ಯುವರ್ ಮನಿ ಆ್ಯಂಡ್ ಸಮ್ವೇರ್ ಸೆಟಲ್ ಡೌನ್. ಬಿಕಾಸ್ ಈ ಸ್ಕ್ರಾಮ್ಲರ್ ಎಲ್ಲ ಆಸ್ಪೆಕ್ಟು ನಿಮಗೆ ಕವರ್ ಮಾಡಿದ್ದಾರೆ ಅವರು. ಟೂರಿಂಗು, ಆಫ್ ರೋಡಿಂಗು, ಲಿಟಲ್ ಬಿಟ್ ಆಫ್ ರೋಡಿಂಗ್ ಮಾಡೋದ್ರಿಂದ ಯು ಕ್ಯಾನ್ ಡ್ರಾಪ್ ದ ಲೈಕ್ ಬೆಂಚ್ ಮಾರ್ಕ್ಸ್ ಆಫ್ ದ ಟೂರಿಂಗ್ ಮತ್ತು ಆಫ್ ರೋಡಿಂಗ್ನ ಡ್ರಾಪ್ ಮಾಡಿಬಿಟ್ಟು ಓಕೆ ನನಗೆ ಇಷ್ಟೇ ಸಾಕು, ನನಗೆ ಈ ದುಡ್ಡಲ್ಲಿ ನನಗೆ ಇಷ್ಟು ಮಾಡೋದು ಸಾಕು, ನನಗೆ ಅಷ್ಟೊಂದೇನು ಮಾಡಲ್ಲ ಅಂತ ಇದು ನೀವು ತಗೊಂಡ್ರೆ ಫಾರ್ ದ್ಯಾಟ್ ಮ್ಯಾಟರ್ ದಟ್ ಇಸ್ ಫೈನ್. ಬಟ್ ನೀವು ಒಂದು ಸ್ಕ್ರಾಮ್ಲರ್ನ ಫಾಸ್ಟ್ ಸ್ಕ್ರಾಮ್ಲರ್ ತಗೋತಾ ಇದ್ದೀರಾ ಅಂದರೆ you don't need to look at the functionality aspect only. You should look at the design aspect, the look and the appearance aspect, and also functionality. So ಮೂರು ನೋಡ್ಬಿಟ್ಟು ತಗೊಳ್ಳಿ, ಬರೀ ಒಂದೇ ಫಂಕ್ಷನಾಲಿಟಿ ಮಾತ್ರ ನೋಡಬೇಡಿ. ಅದರ್ವೈಸ್ ನೀವು ಡಿಸಪಾಯಿಂಟೆಡ್ ವೆಲ್ ಬೈಯಿಂಗ್ ದ ವೆಹಿಕಲ್. ಸೊ ದಟ್ ಈಸ್ ನಂದು ಒಪಿನಿಯನ್ ರಿಗಾರ್ಡಿಂಗ್ ಸ್ಕ್ರಾಮ್ಲರ್. ಸೊ ನೀವು ಓವರಾಲ್ ನೀವು ಕನ್ಕ್ಲೂಡ್ ಮಾಡೋದಾದ್ರೆ ವಾಟ್ ಈಸ್ ಅ ಸ್ಕ್ರಾಮ್ಲರ್ ಅಂತ ಕೇಳ್ತಾರೆ. ನಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಒಂದು ಸ್ಕ್ರಾಮ್ಲರ್ ಇಸ್ ಅ ಬೈಕ್ ವಿಚ್ ಲುಕ್ಸ್ ವೆರಿ ಡಿಫರೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ನೀವು ಸ್ಕ್ರಾಮ್ಲರ್ ಬಂದ್ಬಿಟ್ಟು ಪ್ರೈಮರಿಲಿ ಇಟ್ ಈಸ್ ಅ ರೋಡ್ ಬೈಕ್. ಸೊ ಅದನ್ನು ಫಸ್ಟ್ ಕನ್ಸಿಡರ್ ಮಾಡಿ ನೀವು ತಿರುಗಾಡಿದ್ದು ಆಲ್ ಬೈಕ್ ಆಲ್ ದೋಸ್ ಬೈಕ್ ಅಂತ ಮಾಡಬೇಡಿ. ಎಸ್ ಕೆಲವು ಬೈಕ್ಸಲ್ಲಿ ಸ್ವಲ್ಪ ಕೇಪಬಿಲಿಟೀಸ್ ಇಂಪ್ರೂವ್ ಮಾಡಿರ್ತಾರೆ ಆಫ್ ರೋಡಿಂಗು ಆ್ಯಂಡ್ ಟೂರಿಂಗು. ಬಟ್ ಇಟ್ ಡಸಂಟ್ ಮೀನ್ ದಟ್ ಇಟ್ ಇಸ್ ಮೆಂಟ್ ಫಾರ್ ದೋಸ್ ಟು ಪರ್ಪಸ್. ಅದಕ್ಕೋಸ್ಕರ ಬರೀ ಆಫ್ ರೋಡಿಂಗ್ ಮಾಡೋಕ್ಕೆ ನೀವು ಸ್ಕ್ರಾಮ್ಲರ್ 400X ತಗೋಬೇಡಿ, ಅವ್ರು ಬರೀ ಟೂರಿಂಗ್ ಮಾಡೋಕ್ಕೆ ಸ್ಕ್ರಾಮ್ಲರ್ 400X ತಗೊಳ್ಳೋಬೇಡಿ. ಐ ಮೀನ್ ಆ ಟೈಪ್ ಬೈಕು ದ ಕಂಪ್ಲೀಟ್ ಸ್ಕ್ರಾಮ್ಲರ್ ವಾಟ್ ಪೀಪಲ್ ಕಾಲ್ ಇಟ್. ಸೊ ಯು ಶುಡ್ ಬೈ ಇಟ್ ಫಾರ್ ಹೌ ಇಟ್ ಲುಕ್ಸ್ ಆಲ್ಸೋ, ಹೌ ಇಟ್ ಫೀಲ್ಸ್ ಎಸ್ಥೆಟಿಕ್ಲಿ ಆಲ್ಸೋ, ಆ್ಯಂಡ್ ದೆನ್ ಆಲ್ಸೋ ಇಟ್ ಕ್ಯಾನ್ ಡೂ ಬೋತ್ ಆಫ್ ದಟ್ ಇಸ್ ಗ್ರೇಟ್. ಆ ಥರ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಸ್ಕ್ರಾಮ್ಲರ್ದು ಒಂದು ನನ್ನ ಇನಿಷಿಯಲಿ ನನಗೆ ಆಕ್ಚುಲಿ ಬಾರ್ನ್ವಿಲ್ ಸೀರೀಸಲ್ಲಿ ನನಗೆ ಸ್ಕ್ರಾಮ್ಲರ್ ಸೀರೀಸ್ ತುಂಬಾ ಇಷ್ಟ. ಬಟ್ ಐ ಆಮ್ ಲಿಟಲ್ ಬಿಟ್ ನನ್ನ ಲವ್ ಮೋರ್ ಟುವರ್ಡ್ಸ್ ದ ರೋಡ್ಸ್ಟರ್ ಇದೆ, ರೆಟ್ರೋ ರೋಡ್ಸ್ಟರ್ ಇದೆ. ಬಟ್ ಸ್ಕ್ರಾಮ್ಲರ್ ತುಂಬ ಚೆನ್ನಾಗಿದೆ ಡಿಸೈನ್ ಅದರದ್ದು. ಐ ಮೀನ್ 1200X ಅದರದ್ದು XC ಅಂತ ವರ್ಷನ್ ಬರುತ್ತೆ. ತುಂಬ ಚೆನ್ನಾಗಿದೆ ಡಿಸೈನ್ ಅದು, ಎಸ್ಪೆಷಲಿ ಅದರದ್ದು ಎಕ್ಸಾಸ್ಟ್ ಅಂತೂ ಐ ನೋ ಇಟ್ ಇಸ್ ನಾಟ್ ಪ್ರಾಕ್ಟಿಕಲ್ ಅಗೇನ್. ಬಟ್ ಅಗೇನ್ ನೋಡಿ ಅದರಲ್ಲಿ ಪ್ರಾಕ್ಟಿಕಾಲಿಟಿ ಇಲ್ಲವೇ ಇಲ್ಲ, ಬಟ್ ಡಿಸೈನ್ಗೋಸ್ಕರ ಚೆನ್ನಾಗಿ ತಗೋತಾರೆ. ಇಟ್ ಆಕ್ಚುಲಿ ಲುಕ್ಸ್ ಬ್ಯೂಟಿಫುಲ್. ಇಫ್ ಯು ಆರ್ ಅ ಲವರ್ ಆಫ್ that kind of design, ಡಿಫರೆಂಟ್ ಡಿಸೈನ್ ಅಂದರೆ ಗೋ ಫಾರ್ ದ ಸ್ಕ್ರಾಮ್ಲರ್. ಸೊ ಇದನ್ನು ಹೇಳ್ಬೇಕಂತ ಇದೆ. ಸೊ ನಿಮಗೆ ಹೋಪ್ಫುಲಿ ನಿಮಗೆ ಸ್ಕ್ರಾಮ್ಲರ್ಸ್ ಅಲ್ಲಿ ಕನ್ಫ್ಯೂಷನ್ ದೂರ ಆಗಿರುತ್ತೆ. ಲೈಕ್ ಮಾಡಿ ನನ್ನ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.